ಸೊ ಇದೆಲ್ಲ ಫಾರೆಸ್ಟ್ ಇದು. ಇಲ್ಲಿ ನೋಡ್ರಿ ನೀಲಗಿರಿ ಗಿಡಗಳೆಲ್ಲ ಇದಾವೆ. ಇಲ್ಲಿ ನನ್ನ ಬ್ಯಾಕ್ ಸೈಡ್ ನೋಡ್ತೀವಿ ನೀಲಗಿರಿ ಗಿಡಗಳು. ಇದನ್ನೆಲ್ಲ ಮೇಂಟೈನ್ ಮಾಡ್ಬೇಕಾದ್ರೆ ಗೌರ್ಮೆಂಟ್ದವ್ರು ಎಫರ್ಟ್ ಹಾಕಿದ್ದಾರೆ. ಯಾಕಂದ್ರೆ ಮೊದಲೆಲ್ಲ ಇಲ್ಲಿ ಜನ ನೀರು ಕಾಸಕ ಗ್ಯಾಸ್ ಇರ್ಕಿತ ಮೊದಲು ಏನು ಮಾಡ್ತಿದ್ರಿ ಎಲ್ಲ ಇಲ್ಲಿಂದ ಕಟ್ಟಿಗೆ ಎಲ್ಲ ಕಟ್ ಮಾಡ್ಕೊಂಡು ಹೋಗೋದ, ಅದರಿಂದ ನೀರು ಕಾಸೋದು ಅಡ್ಗೆ ಮಾಡೋದೆಲ್ಲ ಮಾಡ್ತಿದ್ರು. ಅದಾದಮೇಲೆ ಗೌರ್ಮೆಂಟ್ದವ್ರು ಗ್ಯಾಸ್ ಕೊಡೋಕೆ ಸ್ಟಾರ್ಟ್ ಮಾಡಿದರು. ಅವಾಗ ಇದ್ರ ಮ್ಯಾಗಿನ ಡಿಪೆಂಡೆನ್ಸಿ ಕಡಿಮೆ ಐತಿ. ಹೀಗಾಗಿ ಇದು ಫಾರೆಸ್ಟ್ ಒಂದು ಸ್ವಲ್ಪ ಉಳಿದೈತಿ. ಇಲ್ಲಂದ್ರೆ ಇಟ್ಟೊಟ್ಟಿಗೆ ಅಂದ್ರೆ ಎಲ್ಲ ಕ್ಲೀನ್ ಕಾಣ್ತೈತಿ ನಿಮಗೆ. ನಾವು ಬಂದು ಅವಾಗ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ಒಂದು 15 years ಬ್ಯಾಕ ಇದೆಲ್ಲ ಓಪನ್. ಇಲ್ಲಿ ನೋಡ್ತಿದ್ರೆ ಇಲ್ಲಿಂದ 5 kilometer ಆರಾಮ್ ನಿಮ್ಗೆ ವ್ಯೂ ಕಾಣ್ತೈತಿ. ಆ ರೋಡ್ ಮೇನ್ ಆ ಸೈಡ್ ಒಂದು ರೋಡ್ ಬರ್ತೈತಿ ಅಲ್ಲೆಲ್ಲ. ಸೊ ಇಲ್ಲಿ ನೋಡ್ರಿ ಎಷ್ಟೊಂದು ಏನೇನು ಫಾರೆಸ್ಟ್ದಾಗ ಇನ್ನು ನೀವು ದಾರಿ ನೋಡ್ಬೋದು. ಇದಂದ್ರೆ ಜನ ದಾರಿ ಎಲ್ಲ ಹಿಂಗೆ ಕಾಣ್ತಾವ. ಸೊ ಇವೆಲ್ಲ ಸೊ ಇಲ್ಲಿ ಇನ್ ಕೇಸ್ ಅದು ಕೆರೆಗೆ ನೀರು ಬಂದು ಬಿಟ್ಟು ಅಂದರೆ ಇಲ್ಲಿಂದ ಏರಿಯಾ ಇಷ್ಟು ಭಾರಿ ಕಾಣ್ತೈತಿ. ಸೊ ಐ ಆಮ್ ಪ್ರೇಯಿಂಗ್ ಫಾರ್ ಗಾಡ್ ಅದು ಒಂದು ಸ್ವಲ್ಪ ಕ್ವಿಕ್ ಆಗಲಿ. ಸೊ ಇಲ್ಲಿಂದ ಎಷ್ಟೋ ಜನಕ್ಕೆ ನೀರಿಂದ ವ್ಯವಸ್ಥೆ ಆಗ್ತೈತಿ. ಬ್ಯಾಸ್ಗೆ ನೀರು ಇರೋದಿಲ್ಲ, ಅವಾಗೆಲ್ಲ ಎಷ್ಟು ಕುಡಿಯೋಕೆ ಸಕಟ್ ನೀರು ಇರೋದಿಲ್ಲ, ಅಷ್ಟು ಡ್ರೈ ಏರಿಯಾ ಅದು ನಮ್ಮದು. ಮೊದಲೆಲ್ಲ ಒಬ್ಬ ಬರ್ತಿದ್ದು ಎಮ್ಮೆ ಬಿಟ್ಕೋತಿಲ್ಲ, ಆದರೆ ಈ ಒಬ್ಬ ಬರ ನನಗೆ ಅಂಜಿಕೆ ಬರೋದು. ಯಾಕಂದ್ರೆ ಯಾವಾಗ ಬಂದಿಲ್ಲ ಈಗ ಸದ್ಯದಾಗ. ಹಾವಿನೂ ಬುತ್ತಿ ತೋರಿಸ್ತೇನೆ ನೋಡಿ. ಇದೇನೈತಿಲ್ಲ ಇದು ಸ್ನೇಕ್. ಹಾವು ಬಂದು ಹಿಂಗೆ ಅದರದ ಮಣ್ಣಿ ಮಾಡ್ಕೊತಿದ್ವಿ. ಇದನ್ನ ದೊಡ್ಡದು ಮಾಡ್ತಿದ್ವಿ ಅದು. ಸೊ ಅಲ್ಲೆಲ್ಲ ಹೋಲ್ ಎಲ್ಲ ಮಾಡ್ಕೊಂಡು ಅದಕ್ಕೆ ಮಣ್ಣಿ ಇರಾಕ್. ಮೋಸ್ಟ್ಲಿ ಇನ್ನೊಂದು ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆದಿಲ್ಲ ರೈನಿ ಡೇಸ್ದಾಗ. ಸೊ ಅವಾಗ ಒಮ್ಮೆ ನಿಮ್ಗೆ ಇದೇ ಪ್ಲೇಸಿದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಅವಾಗ ಎಷ್ಟು ಗ್ರೀನ್ ಇರ್ತಿ ಅಷ್ಟು ಬರ್ತೀವಿ. ಹುಲ್ಲು ಗಿಲ್ಲೆಲ್ಲ ನೋಡ್ಬೇಕು ನೀವು. ಅದೊಂದು ವ್ಯೂ ಬೇರೆ. ಯಾಕಂದ್ರೆ ಎಷ್ಟು ಅಂದ್ರೆ ನಮ್ಮ ಪ್ಲೇಸ್ ನಮ್ಗೆ ಹೆಮ್ಮೆ. ನಾವು ಇದ್ದಿದ್ದ ಈಗ ಬೇರೆ ಕಡೆ ಎಲ್ಲ ಹೋಗ್ತೇವೆ ನಾವು. ಈಗ ನೀವು ಕೇರಳಕ್ಕೆ ಹೋಗ್ತೀರಿ, ಚಿಕ್ಕಮಂಗ್ಳೂರ್ಗೆ ಹೋಗ್ತೀರಿ. ಸೊ ಅಲ್ಲಿದೆಲ್ಲ ನ್ಯಾಚುರಲ್ ಹೆಂಗೆ ಇರ್ತಿದ್ಲ. ಸೊ ಆ ಥರನಾಗಿ ನಮ್ಮ ಸೈಡು ಇಲ್ಲಿದ್ರೆ ಎಷ್ಟೋ ನಮಗೆ ಖುಷಿ ಅದ. ಸೊ ಈಗ ಅದ್ದಿನ್ನಿ ಮೇಲೆ ಹೋಗ್ಬಿಟ್ರಿ ತೋರಿಸಿ. ಅಲ್ಲಿದ್ಲ ಅದ್ದಿನ್ನಿ ಮೇಲೆ ಹೋಗಿ ಅಲ್ಲಿಂದ ವ್ಯೂ ಹೆಂಗೆ ಕಾಣ್ತಿದ್ದು ನೋಡು. ಸೊ ಅದಕ್ಕೆ ಹಳ್ಳಿ ಹುಡುಗರು ಹಿಂಗೆಲ್ಲ ತಿರುಗಾಡಿರ್ತಾರೆ. ನಾವೆಲ್ಲ ಸಣ್ಣಾಗಿರ್ತಾಗೆಲ್ಲ ಹಿಂಗೆ ಭಾಳ ತಿರುಗಾಡಿರ್ತಾರೆ. ಸೊ ನಮಗೆ ಸಿಟಿದಾಗ ಹೋದ್ಮೇಲೆ ತಾನು ನಡ್ಕೋತ ಹೋಗೋದಾ ಇದನ್ನು ಹೋಗೋದಾ ದಟ್ ಡಸಂಟ್ ಮೇಕ್ ಎನಿ ಬಿಗ್ ಡಿಫ್ರೆನ್ಸ್. ಯಾಕಂದ್ರೆ ನಾವು ಎಷ್ಟು ಗ್ರೌಂಡ್ ಲೆವೆಲಿಂದ ಬರ್ತಿದ್ದೇವಲ್ಲ. ಸೊ ಈಗ ಒಂದು ಸ್ಟೇಜಿಗೆ ಒಂದು ಸ್ವಲ್ಪ ಇದನ್ನು ಇಂಪ್ರೂವ್ ಆಗಿದ್ದೇವೆ ಅಷ್ಟೇ. ಆದ್ರೆ ಸೊ ಇಷ್ಟೆಲ್ಲ ಬಂದಿದ್ದಕ್ಕೆ ಇದನ್ನು ಮಾಡಿದ್ದಕ್ಕೆ ಅದೊಂದು ಮನುಷ್ಯನಾಗ ಇರ್ತದೆ. ಅದು ವಿಲ್ ನಾಟ್ ಗೋ ಡೌನ್ ಫಾರ್ ಎನಿಬಡಿ. ಸೊ ಆ ಮೆಚುರಿಟಿ ಬರ್ಬೇಕಾಯ್ತಂದ್ರೆ ಇಟ್ ಟುಕ್ ಮೀ ಅರೌಂಡ್ 31-32 years. ಈಗ ಮೆಚುರಿಟಿ ಬಂದಿದೆ. ಸೊ ಐ ವುಡ್ ಹ್ಯಾವ್ ಡನ್ ಇಟ್ way earlier than what I am doing, but no regrets, I am doing it. ಸೊ ಹಾವಿಂದ ಮತ್ತೊಂದು ನಿಮಗೆ ದೊಡ್ಡ ಮಾಡಿದ್ವಿ ಅದನ್ನು ಕೇರ್ಫುಲ್ಲಾಗಿ ಹೋಗೋದು. ರಿಸ್ಕ್ ಬೇಡ. ನಮ್ಮದು ನಮ್ಮ ಅವ್ವ ಬೇರೆ ಹೋಗ್ಬಿಡತ್ತ. ಹಿಂಗೆ ಮನೆ ಕಟ್ತಿದ್ದಾರೆ. ಅಷ್ಟು ವಿಚಿತ್ರ ಅಲ್ಲ ಪ್ರಾಣಿಗಳು ಹೆಂಗೆ ಮನೆ ಕಟ್ತಾವರು. ಇವಾದರೂ ಯಾರಿಗೆ ಮುರಿದಾರ ಈಗ ಜನನ ಮುರಿದಾರ. ಏನು ಮಾಡ್ತಾರಂದ್ರೆ ಪ್ಲ್ಯಾನ್ ಅಂದ್ರೆ ಹಿಂಗೆ ಮುರಿದು ಹೋಗ್ತಾರೆ ಗಿಡಗಳು. ಇವು ಹಿಂಗೆ ಮುರಿದು ಹೋಗ್ತಾರೋ ಒಂದು ಸ್ವಲ್ಪ ಇಲ್ಲೇ ಒಣಗ್ತಿದ್ದೆ. ಅದು ಇಲ್ಲೇ ಒಣಗಿದ ಮೇಲೆ ಆಮೇಲೆ ಬಂದು ಇದನ್ನು ಕಟ್ಕೊಂಡು ಹೋಗಿಬಿಡ್ತಾರೆ, ಕಟ್ ಮಾಡ್ಕೊಂಡು. ಸೊ ಯಾರಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿದ್ರೆ ಇದನ್ನು ಮಾಡಿರಿ. ಸೊ ಪ್ಲೀಸ್ ನೋಡ್ರಿ ಇದ. ಸೊ ಈ ಏರಿಯಾದಾಗ ಜಂಗಲ್ದಾಗ ರಾಯಬಾಗ್ ಕೆರೆ ಇಲ್ಲ ಅಲ್ಲಿ ಹಿಂಗಾಗಿದೆ. ಸೊ ಹಿಂಗೆ ನಾಶ ಮಾಡಬೇಡ್ರಿ. ಇವೆಲ್ಲ ನಾಶ ಮಾಡಿದ್ರೆ ನಮ್ಗೆ ಡಿಸ್ಅಡ್ವಾಂಟೇಜ್ ಐತಿದ್ದೆಲ್ಲ ಫ್ಯೂಚರ್. ನೆಕ್ಸ್ಟ್ ಜನ್ರೇಷನ್ಗೆಲ್ಲ ಹೆಂಗೆ ಬದುಕೋರು. ದಟ್ಟಿ ಗಿಡಗಳು ಇದ್ದು ಅಂದರೆ ನ್ಯಾಚುರಲ್
ನಮ್ಗೆ ಸ್ವಾಸ್ಥ್ಯ ಇದನ್ನು ಮಾಡೋಕ್ಕೆಲ್ಲ ನಮ್ಮ ಬೆಟ್ಟ ಈ ಸಿಟಿದಾಗ ಎಷ್ಟು ಪೊಲ್ಯೂಷನ್ ಆಗಿತ್ತು ಹೆಂಗೆ ಮಾಡಿದ್ದಾರೆ. ಸೊ ಈ ಗಿಡ ಹಚ್ಚಿದಾರೆ ಇವು ಹೆಂಗಂತಂದ್ರೆ ಮಾಡ್ಕೊಂಡು ಜಸ್ಟ್ ಗ್ರೀನ್ ಆಗ್ತಾವೆ. ಅದ್ರ ಬ್ಯಾಸ್ಗೆ ಬರೋಕ್ಕೆಲ್ಲ ಇವು ಅದ್ರದ್ದೆಲ್ಲ ಲೀಫ್ ತಪ್ಪಲೆಲ್ಲ ಉದಿರಿ ಹೋಗ್ತಾವೆ. ಸೊ ಇನ್ನೂ ಡೆವಲಪ್ ಮಾಡ್ಬೇಕು. ಫಾರೆಸ್ಟ್ ಆ ಕಡೆ ಎಲ್ಲ ಪ್ಲೇಸ್ ಐತಿ, ಅವ್ರು ಮೇಂಟೈನ್ ಮಾಡಬೇಕು. ಇಲ್ಲಿ ನೇಬರ್ಹುಡ್ ಇದ್ದವ್ರು ನಾವೆಲ್ಲ ಸಪೋರ್ಟ್ ಮಾಡಬೇಕು, ಅವಾಗ ಡೆವಲಪ್ ಆಗ್ತದೆ. ಸೊ ಅವಾಗ ಡೆವಲಪ್ ಆಯ್ತು ಅಂದ್ರೆ ಜನ ಸಿಟಿಗೆ ಯಾಕೆ ಬಿಟ್ಟು ಹೋಗ್ತಾರೆ, ಇಲ್ಲಿ ಕೆಲಸ ಸಿಗೋದಿಲ್ಲ, ಅದು ಸಿಗೋದಿಲ್ಲ ಅಂತ ಬಿಟ್ಟು ಹೋಗ್ತಾರೆ. ಸೊ ಇಲ್ಲಿ ಅಷ್ಟೊಂದು ಮನಿ ಅರ್ನ್ ಮಾಡೋ ವೇಸ್ ಎಲ್ಲ ಭಾಳ ಕಡಿಮೆ ಇದಾವೆ. ಅಗ್ರಿಕಲ್ಚರ್ ಐತಿ, ಅಗ್ರಿಕಲ್ಚರ್ ಲ್ಯಾಂಡ್ ಜಾಸ್ತಿ ಇದೆ. ಸೊ ನೀವು 1 ಎಕರೆ 2 ಎಕರೆದಾಗ ತೋರಿಸ್ತಾ ಸಿಟಿದಾಗ 1 ಎಕರೆದಾಗ ಅಷ್ಟು ಬೆಳಿಬೋದು, ಇಷ್ಟು ಬೆಳೆದು. ದಟ್ ಈಸ್ ವೆರಿ ರೇರ್. ಅದು ಭಾಳ ರೇರ್. ಅದು ಎಲ್ಲರಿಗೂ ಆ ಥರನಾಗ ಗ್ರೋ ಮಾಡೋಕ್ಕಾಗ್ತಿ ಸಾಧ್ಯ ಇಲ್ಲ. ಗಿಡ ಮುಳ್ಳಿನ ಗಿಡ ನೋಡ್ರಿ, ಮುಳ್ಳಿನ ಗಿಡ. ಸೊ ಇದು ಮುಳ್ಳಿನ ಗಿಡದ ಒಂದು ವಿಶೇಷ ಐತಿ. ಸೊ ಇವು ಮುಳ್ಳು ತೊಗೋದ ಇದರಲ್ಲೇ ಭಿಂಗ್ರಿ ಮಾಡ್ತಿದ್ವಿ ನಾವು, ನಿಲ್ಗೇರಿ ತಪ್ಪಲ. ಸೊ ಇದೈತಿ, ಯಾರು ಹಳ್ಳಿ ಹುಡುಗರ್ತ ಅವ್ರಿಗೆ ಗೊತ್ತಿರ್ತೈತಿ. ಇದನ್ನ ನಿಲ್ಗೇರಿ ತಪ್ಪಲ ಒಣಗಿದ ಮೇಲೆ ಭಿಂಗ್ರಿ ಮಾಡಿ ಅದನ್ನು ಗಾಳಿಗೆ ತಿರ್ಸಾಡಿ ಇದನ್ನು ಮಾಡೋದು, ಆಟ ಆಡೋದು. ಎಂತಿಂದ ಮೆಮ್ರೀಸ್ ಅದಾವೆ. ಈಗೆಲ್ಲ ಒಂದೊಂದು ನೆನಪು ಬರ್ದವು. ಹೋಪ್ ನಮ್ಮ ಜಂಗಲ್ ನಿಮ್ಗೆಲ್ಲರಿಗೂ ಲೈಕ್ ಆಯಿತು. ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಮೆಮ್ರೀಸು ಅಂತ ಇದ್ದಂದ್ರೆ ಅದ್ರ ಜೊತೆ ಆ ಪ್ಲೇಸ್ಗೆ ಹೋಗಿ ವಿಸಿಟ್ ಮಾಡಿ, ಹೋಗಿ ಕೂತ್ ಮಾಡಿ ಬರ್ರಿ. ನಿಮ್ಗೆ ನನ್ನ ಸಂಗಟ ಅವಾಗ ಎಷ್ಟು ಜನ ಇದ್ರು, ಒಂದು 5-6 ಜನ ಹುಡುಗರು ಇದ್ರು. ಸೊ ಅವರೆಲ್ಲ ಇಲ್ಲಿಂದ ಬಿಟ್ಟ ಹವಾಲ್ದಾರ್, ಪ್ರಶಾಂತ್ ಹವಾಲ್ದಾರ್ ಹತ್ತಿದ್ದು ಅವ, ಅವನದು ಕ್ರಿಕೆಟ್ ಫ್ಯಾನ್ ದೊಡ್ಡ ಹುಚ್ಚವ ನಾ ಬಿ. ಸೊ ಅವ್ರು ಇಲ್ಲಿದ್ರು ಮೊದಲು ನಮ್ಮ ಈ ಪ್ಲೇಸ್ದಾಗ. ಈಗ ನಿಪ್ಪಾಣಿಗೆ ಹೋಗಿ ಶಿಫ್ಟ್ ಆಗಿದ್ದಾರೆ ಅವರೆಲ್ಲ ಫ್ಯಾಮ್ಲಿ. ಜ್ಯೋತಿ ಮಾಳಿ. ಸೊ ಅವ್ರವ್ರೆಲ್ಲರೂ ಬ್ಯುಸಿ ಆಗ್ತಾರೆ. ಅಂದರೆ ನನ್ನ ಚಡ್ಡಿ ದೋಸ್ತರು ಇವರೆಲ್ಲ ಒಂದು ಹಳಿ ದೋಸ್ತರು. ಸೊ ಈಗ ರೇರ್ ಆಗಿ ಮೀಟ್ ಆಗ್ತೇವೆ. ಈಗ ಪ್ರತಿಯೊಂದು ಕ್ಷಣನೂ ನೆನಪು ಬರ್ದಾವ. ಇಲ್ಲಿ ರೌಂಡ್ ಹಾಕಿದ್ದಿಲ್ಲ, ಪ್ರತಿಯೊಂದೆಲ್ಲ ಅದಕ್ಕೆ ಹೇಳೋದು. ನೀವು ಯಾವಾಗ ಯಾರ ಜೊತೆ ಇರ್ತಿರ್ಲಿಲ್ಲ ಅಲ್ಲಿ 100% ಇದ್ದು ಬಿಡ್ರಿ ನೀವು. ಅಂದರೆ ನಿಮ್ಗೆ ಆ ಮೂಮೆಂಟ್ ಹೊಳ್ಳಿ ಸಿಗೋದಿಲ್ಲ. ಸೊ ನನಗೆ ಗೊತ್ತಿಲ್ಲ ಈ ಮೂಮೆಂಟ್ ನನಗಿನ್ನು ಯಾವಾಗ ಸಿಗ್ತೈತಿ, ಏನಿರು ಸಿಗುತ್ತೆ. ಸೊ ಇಲ್ಲ ನಿಮ್ಗೆ ಏನಂತಾರೆ ಅದಕ್ಕೆ, ಯಾವ್ದು ಬ್ರ್ಯಾಂಡೆಡ್ ವಸ್ತುಗಳೆಲ್ಲ ಏನು ಬೇಕಾಗಿಲ್ಲ ಅಂತ ಅನ್ಭವ್ಸಕ್ಕೆ. ಸೊ ಈ ಪ್ಲೇಸ, ಈ ಜಾಗ ಇದು ಅನ್ಭವ್ಸೋದು, ಯು ವಿಲ್ ಫೀಲ್ ಇಟ್. ಸೊ ಯಾವುದೋ ಒಂದು ವಸ್ತು ತೊಂದ್ರೆ ನೀವು ಅನುಭವಿಸೋದು ಕಲಿರೋದು. ಅನುಭವಿಸಂದ್ರೆ ಅದ್ರದ್ದು ಯೂಸೇಜ್ ಮಾಡ್ಕೊರಿ. ಅದ್ರದ್ದು ಎಷ್ಟು ನಿಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಅದನ್ನ ಯೂಸ್ ಮಾಡ್ಕೋಬೇಕು ಅಂದಾಗ ಅದ್ರದ್ದು ಏನಂತಾರು. ಈಗ ಮನೆ ಕಟ್ಟಿದ್ದೀರಿ, ಈಗ ಮನೆ ಕಟ್ಟಿದಿರಿ ಮನ್ಯಾಗಿಲ್ಲ ನೀವು, ಅಂದ್ರೆ ಮನೆ ಕಟ್ಟಿ ಯೂಸ್ ಏನದು, ನೀವು ಆ ಮನ್ಯಾಗ ಇಲ್ಲ ಅಂದಮೇಲೆ ಮನೆ ಕಟ್ಟಿ ಯೂಸ್ ಏನಾಯ್ತು ಇಲ್ಲ. ಸೊ ಅದೇ ಥರನಾಗ ನಾ ಬಿ ಮೊದಲೆಲ್ಲ ಶೋಕಿಗೆಲ್ಲ ತೊಗೋತಿದ್ನು. ಬಟ್ ಒಂದು ಸರ್ಟನ್ ಏಜ್ ಬರ್ತೈತಿ, ಆಟೋಮೆಟಿಕ್ ಯು ವಿಲ್ ರಿಯಲೈಸ್ ಇಲ್ಪ ಇಲ್ಲಿ ಏನು ದುನಿಯಾದಾಗ ಯು ಡೋಂಟ್ ನೀಡ್ ಟು ಇಂಪ್ರೆಸ್ ಎನಿಬಡಿ. ಸೊ ಅವ್ರಿಗೆ ಇವ್ರಿಗೆ ಇಂಪ್ರೆಸ್ ಮಾಡ್ಬೇಕು, ಇದನ್ನು ಮಾಡ್ಬೇಕು ಏನಿಲ್ಲ. ಸೊ ಇಂಪ್ರೆಸ್ ಮಾಡ್ಬೇಕಾಗಿತ್ತಂದ್ರೆ ನಾ ಇಂಥದ್ದೆಲ್ಲ ತೋರಿಸ್ಬೇಕಾಗಿಲ್ಲ ಯಾರಿಗೂ. ಸೊ ನನಗೆ ಏನು ಚಲೋ ಅನಿಸಿದ್ದು ನೋಡು, ವಾಟ್ ಐ ಆಮ್ ಫೀಲಿಂಗ್ ಗುಡ್ ಆ್ಯಂಡ್ ಆ್ಯಸ್ ಐ ಆಮ್ ಗ್ರೋಯಿಂಗ್. ಸೊ ಎಷ್ಟು ನಾ ಗ್ರೋ ಆಗೋದನ್ನೆಲ್ಲ ನನಗೆ ಹಳ್ಳಿ ದಿವಸಗಳು ಚಲೋ ಅನ್ಸೋದವು. ವಾಟ್ ಐ ಆಮ್ ಕರೆಂಟ್ಲಿ ಹ್ಯಾವಿಂಗ್ ಡೇಸ್. ಸೊ ಹಳ್ಳಿ ದಿವಸ ಎಲ್ಲ ನೆನಪಾಗದವು. ಸೊ ನನ್ನ ಮಗಳಿಗೆ ಅದನ್ನ ಹೇಳ್ತೇನೆ ನಾ, ಆಕೆಗೆ ಯಾವಾಗೂ ಅದನ್ನೇ ಹೇಳ್ಕೊತಿರ್ತೇನೆ. ಅಪ್ಪು ನೀ ಈ ಮೂಮೆಂಟ್ದಾಗ ಈಗ ಏನು ಮಾಡಿದೆ ನೋಡಿ ಇದನ್ನ ಎಂಜಾಯ್ ಮಾಡಿ. ನೆಕ್ಸ್ಟ್ 1 hourದಾಗ ಏನತೈತಿ, ಆಮೇಲೆ ಏನಾಗ್ತಿ, ದಟ್ ಇಸ್ ಸೆಕೆಂಡರಿ. ದಟ್ ಈಸ್ ನಾಟ್ ಇನ್ ಯುವರ್ ಹ್ಯಾಂಡ್. ಬಟ್ ಆ ಮೂಮೆಂಟ್ದಾಗ ನಿನ್ನ ಎಫರ್ಟ್ 100%. ಸೊ ಅವಾಗ ನಿನ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತಿ, ನಿನ್ಗೊಂದು ಐಡಿಯಾ ಬರ್ತೈತಿ ಏನು ಮಾಡ್ಬೇಕು ಮುಂದೆ, ಏನು ಮಾಡ್ಬೇಕು ಅನ್ನೋದು. ಸೊ ದ್ಯಾಟ್ಸ್ ಇಟ್. ಅಷ್ಟೇ. ನನಗೆ ನಿಮ್ಗೆಲ್ಲರಿಗೂ ಜಂಗಲ್ ತೋರಿಸ್ಬೇಕಿದ್ದಿತ್ತು, ಫಾರೆಸ್ಟ್. ಸೊ ಅದಕ್ಕೆ ನಾವಿರೋ ಪ್ಲೇಸಿಗೆ ಜಂಗಲ್ ಅಂತಾರೆ. ಹಿಂಗೆಲ್ಲ ಫಾರೆಸ್ಟ್ ಇದನ್ನೈತಿ ಅಂತ ಹೇಳಿ ನಮ್ದೊಂದು ಅದು ಲ್ಯಾಂಡ್ಮಾರ್ಕ್ ನೇಮ್, ಅದು ಜಂಗಲ್. ಸೊ ನಮ್ಮ ತೋಟದಾಗ ಯಾರು ಕೇಳಿದ್ರೆ ನಮ್ಮ ಮನೆಗೆ ಒಂದು ತಲಾಟಿಗಳ ಮನೆ ಅಂತಾರು, ಇಲ್ಲಾಂದ್ರೆ ಜಂಗಲ್ದಾರ್ ಮನೆ ಅಂತಾರು. ಸೊ ತಲಾಟಿ ಯಾಕಂದ್ರೆ ನಮ್ಮ ಅಜ್ಜ ತಲಾಟಿ ಇದ್ದ, ನಾವು ತಿಳಿತಿದ್ಲ ಅವಾಗ ಅಜ್ಜಂದು ರಿಟೈರ್ಮೆಂಟ್ ಆಗಿ ಮನೆಯಾಗಿದ್ರು ಅವ್ರು. ಸೊ ನಮ್ಮ ಅಜ್ಜ ಇವಾಗಿಲ್ಲ. ಸೊ ಅದರಿಂದ ನಮ್ಮ ಫ್ಯಾಮ್ಲಿಗೆ ಒಂದು ತಲಾಟಿಗಳು ಅಂತಾರು, ಒಂದು ಜಂಗಲ್ದಾರ್ ಮನೆ ಅಂತ. ಥ್ಯಾಂಕ್ ಯು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.